ಒಬ್ರು ಮಕ್ಕಳು ನಾನು ಹೇಳಿದ ಮಾತು ಕೇಳಕ್ಕಿಲ್ವಲ್ಲ. ಅವಳು ನೋಡಿದ್ರೆ 420 ಕರ್ಕೊಂಬಿಟ್ಟು ಬಂದು ಮನೆಗೆ ಇಕ್ಕೊಂಡವನಿ. ಇವ್ನು ನೋಡಿದ್ರೆ ಇನ್ನೊಬ್ಳು ಯಾರನ್ನೋ ಲವ್ ಮಾಡ್ಕೊಂಡು ಇನ್ನೊಬ್ರು ಮೋಸ ಮಾಡ್ಕೊಂಡು ಆಡ್ತಾವನಿ. ಆ ಪದ್ದು ಅಕ್ಕ ನನಗೆ ಎಷ್ಟೆಲ್ಲ ಸಹಾಯ ಮಾಡೈತೆ. ಈಗ ಪದ್ದು ಅಕ್ಕನ ಮಗಳು ಮೋಸ ಮಾಡಿಬಿಟ್ರೆ ನನಗೆ ಮರುವದಿರ್ತದ? ಚೇ 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 ಇರಕ್ಕಿಲ್ಲ. ನನ್ನ ಮಗುನ ಬರ್ಲಿ ಮಾಡ್ತೀನಿ. ನನ್ನ ಮಗ ಮೊದಲ ನನ್ನ ಮಗಂಗ್ರೆ ಆಚಾರ ಬಿಡಿಸ್ಬೇಕು. ಅಲ್ಲಿ ಗಂಟ ನನಗಂತೂ ಸಮಾಧಾನ ಆಗಕ್ಕಿಲ್ಲ ಬಿಡು. ಕಾಳಬಡ್ಡಿ ನನ್ನ ಮಗ ಎಷ್ಟು ಅಂತ ಹೇಳ್ಬಿಟ್ಟು ಈ ನನ್ನ ಮಗಂಗೆ ಬುದ್ಧಿ ಹೇಳಿ ನಾನು ಇಬ್ಬಿಬ್ಬರನ್ನ ಯಾಕೆ ಲವ್ ಮಾಡಬೇಕು? ಒಬ್ಬರನ್ನ ಲವ್ ಮಾಡ್ಬಿಟ್ಟು ಸಾಯಕ್ಕಾಗಕ್ಕಿಲ್ವಾ? ಬಂದ ಕಾರ್ ನಿಲ್ಲಿಸ್ತಾವನಿ. ಬರ್ಲಿ ಮಾಡ್ತೀನಿ. ಎಲ್ಲ ಹೋಗಿದ್ದೆ ನೀನು? ಎಲ್ಲ ಅಲ್ಕೊಂಡೋಗಿದ್ದೆ ನೀನು? ಅಮ್ಮ ಪ್ಲೀಸ್, ನನಗೆ ಸುಸ್ತಾಗೋಗ್ಬಿಟ್ಟೈತೆ. ಈಗ ನಾನು ಮಾತಾಡೋ ಅಂಥ ಪರಿಸ್ಥಿತಿನಾಗ ನಾನಂತೂ ಇಲ್ಲ, ಸರಿನಾ? ನೀನು ಸುಮ್ಕೆ ಇದ್ಬಿಡು. ನನಗೆ ಯಾಕೋ ಸ್ವಲ್ಪ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ. ನಾನು ಸ್ವಲ್ಪ ರೂಮಿಗೆ ಹೋಗ್ತೀನಿ. ರಾಕೇಶ್, ಏ ರಾಕೇಶ್, ನೀನು ತಾಗೋ ಮಾವಸಿ ಮಾತಾಡ್ಬೇಕು ನಿಂತ್ಕೊಳ್ಳಲೇ. ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಇವನು. ಇತ್ತು ನನಗಂತೂ ಇವರಿಂದ ಯಾವ ನೆಮ್ಮದಿನೂ ಇಲ್ಲ ಬಿಡು. ನನಗಂತೂ ಇಂಥ ಮಕ್ಕಳನ್ನ ಇದು ಮಾಡೋದಕ್ಕಿಂತ ಇವ್ನು ಹೆಂಗನ ಮಾಡ್ಬಿಟ್ಟು ಮದ್ವೆಗೆ ಒಪ್ಸಿ ಸುಮ್ಮನೆ ನಾನು ಪದ್ದು ಹಾಕೊಂಡು ಮಗಳ ಜೊತೆನೇ ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ಆ ಅಕ್ಕವಾಗೆಲ್ಲ ನನಗೆ ಎಷ್ಟು ಸಹಾಯ ಮಾಡೈತೆ. ಹಬ್ಬ ಸಾಕಾಗೋಯ್ತು ನನಗಂತೂ. ಸ್ವಲ್ಪ ಹೊತ್ತಾದ್ರೂ ರೆಸ್ಟ್ ಆದ್ರೂ ಮಾಡೋಣ. ರಾಕೇಶ್, ರಾಕೇಶ್, ಏನಮ್ಮ ಸ್ವಲ್ಪ ಮನೆ ಕಬೇಕು, ರೆಸ್ಟ್ ಮಾಡಬೇಕು ಅಂತ ಹೇಳ್ದೆ ತಾನೇ? ನೋಡು, ಜಾಸ್ತಿ ಮಾತಾಡ್ಬೇಡ. ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು ನೀನು. ನೀನು ಹಂಗೇನೇನೆ ಆ ನಿಮ್ಮಿ ಅಂದ್ರೆ ಪದ್ದು ಅಕ್ಕನ ಮಗಳು ಇಬ್ರು ಲವ್ ಏನಾದ್ರು ಮಾಡ್ತಾ ಇದ್ರಾ? ಏನೋ ಲವ್ವಾ? ನೋಡಮ್ಮ, ಅವಳ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಯಾವ ಲವ್ ಇಲ್ಲ, ಏನೂ ಇಲ್ಲ. ದಯವಿಟ್ಟು ನೀನು ಅವಳ ಬಗ್ಗೆ ಮಾತ್ರ ನನ್ನ ಮುಂದೆ ಮಾತಾಡಕ್ ಹೋಗ್ಬೇಡ. ಏನಕ್ಕೆ ಈಗ ತಲೆ ತಿಂತ ಇದೆಯಾ? ಯಾರು ಬಂದು ಹೇಳಿದ್ರು ನಿನಗೆ? ಹೋ, ನಮ್ಮ ಅಕ್ಕ ಬಂದ್ಬಿಟ್ಟು ಹೇಳಿದ್ದ ನಿನಗೆ? ಅವಳು ಹೇಳ್ತಾಳೆ ಬಿಡು. ನೋಡು, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇರೋದನ್ನ ಅರ್ಥ ಮಾಡ್ಕೊಂಡು ಇರೋದನ್ನ ಮಾತಾಡು ಅಷ್ಟೇನೆ. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ನೀನು ಲವ್ ಗಿವ್ ಮಾಡಿರೋದು ನಿಜ ಆಗಿದ್ರೆ ನೀನಂತೂ ಅವ್ರಿಗಿನೇ ಮದುವೆ ಮಾಡ್ಕೋಬೇಕು ನೀನು ಅಷ್ಟೇನೆ. ಅಮ್ಮ, ನಿನ್ಗೇನಾದ್ರು ತಲೆ ಕೆಟ್ಟೈತಾ? ನಾನೇ ಕೊಡೋದು ಮದುವೆ ಮಾಡ್ಕೊಂಡ್ಲಿ? ನಾನು ಆಗ್ಲೇನೆ ನೀವೇ ರೆಡಿ ಮಾಡಿದ್ರಲ್ಲ ಹುಡುಗಿನ, ಅವಳನ್ನೇ ಒಪ್ಕೊಂಡಿದ್ದೀನಿ ತಾನೆ. ಅವಳ ಜೊತೆ ಡೇಟಿಂಗ್ ಮಾಡ್ತಾ ಇದ್ದೀನಿ ನಾನು. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಾನು ಅನ್ಕೊಂಡಿದ್ದೀನಿ. ನೀವು ಇಷ್ಟಪಟ್ಟಿರೋ ಹುಡುಗಿನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಬಿಟ್ಟು ನೀನು ಅವಳನ್ನ ಮದುವೆ ಮಾಡ್ಕೊ ಇವಳನ್ನ ಮದುವೆ ಮಾಡ್ಕೊ ಅಂತ ಸುಮ್ಮನೆ ಯಾಕೆ ಮಾತಾಡ್ತಾ ತಿಂತೀಯಾ? ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ನಿನ್ನೂ ಅವಳದು ಕತೆನ ಫೋಟೋದಾಗ ನಾನು ಚೆನ್ನಾಗಿ ನೋಡಿದ್ದೀನಿ. ಪದ್ದು ಅಕ್ಕನ ಮಗಳನ್ನ ಲವ್ ಮಾಡಿರೋದನ್ನ ನಾನು ಕಣ್ಣಾರೆ ಫೋಟೋದಾಗ ನೋಡಿದ್ದೀನಿ. ಅವಳೇ ಬಂದ್ಬಿಟ್ಟು ಎಲ್ಲನೂ ಫೋಟೋನ ನನಗೆ ತೋರಿಸ್ಬಿಟ್ಟು ಹೋಗವಳೆ. ಹೋ, ಆ ಮನೆಯಲ್ಲಿ ಇಲ್ಲಿಗೂ ಬಂದ್ಬಿಟ್ಟಿದ್ಲ ತೋರ್ಸಕ್ಕೆ? ನೋಡಮ್ಮ, ಹೌದು, ಅವಾಗ ನಾನು ಇಷ್ಟಪಟ್ಟಿದ್ದೆ, ಒಪ್ಕೊಂತೀನಿ. ಅದು ಹಳ್ಳಿನಲ್ಲಿ ಇದ್ದಾಗ ಜಸ್ಟ್ ಒಂದು 2 ಮಂತ್ಸ್ ಅಷ್ಟೇ ಇಷ್ಟಪಟ್ಟರೆ ನಾನು. ಅದು ಬಿಟ್ಟು ನಾನು ಮತ್ತೆ ಅವಳನ್ನ ಏನು ಇಷ್ಟಪಡಕ್ಕೆ ಹೋಗಲಿಲ್ಲ. ಅಂದರೆ ಮೀನ್ಸ್ ಇಷ್ಟಪಡಕ್ಕೆ ಹೋಗಲಿಲ್ಲ ಅಂತಂದರೆ ಅವಳು ಯೋಗ್ಯತೆ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದಕ್ಕೇನೆ ಅವಳು ಬೇಡ ಅಂತ ನಾನು ಬಿಟ್ಬಿಟ್ಟೆ ಅಷ್ಟೇನೆ. ಅವಳು ಯೋಗ್ಯತೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅವಾಗ ನೀವೇನೇನೆ ಬಾಯ್ ಬಿಡ್ಕೊಂತೀರಾ ಅವಳು ಯೋಗ್ಯತೆ ಗೊತ್ತಾದ್ಮೇಲೆ. ನೋಡಮ್ಮ, ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳಲ್ಲ. ಫರ್ ನನ್ನ ಮಕ್ಕಳ, ಏನು ಅಂತ ಹೊಟ್ಟೆ ಗುಟ್ಬಿಟ್ಟಿದ್ರೆ ಇಬ್ರು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಅವ್ಳಿಗೆ ಹೋಗಿದ್ದು ತಾನೆ. ಏನಕ್ಕೆ ಲವ್ ಗಿವ್ ಅಂತ ಮಾಡ್ಬೇಕಿತ್ತು? ಮದುವೆ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ದ್ರೆ ನನ್ನ ಮಗ ನೀನು ಏನಕ್ಕೆ ಲವ್ ಅಂತ ಮಾಡಕ್ ಹೋದೆ ನೀನು? ಯಾರಲ್ಲ ನಿನ್ನ ಮೆಟ್ನಾಗ ಹೊಡೆದಿದ್ರು ಹೋಗ್ಬಿಟ್ಟು ನೀನು ಲವ್ ಮಾಡವಳನ್ನ ಅಂತ ಹೇಳ್ಬಿಟ್ಟು? ನಿನಗೆ ನೀನೇನು ಬಡ್ಕೊಂಡ್ರು ನಾನಂತೂ ಅವಳನ್ನ ಮದುವೆ ಮಾಡ್ಕೊಳ್ಳಲ್ಲಮ್ಮ. ಅಮ್ಮ, ನೀನು ಎಷ್ಟಾದ್ರೂ ಹೊಡಿ, ಆದ್ರೆ ಅವಳನ್ನ ಮದುವೆ ಮಾಡ್ಕಂತ ಮಾತ್ರ ಹೇಳ್ಬೇಡ. ಇವತ್ತು ನಾವು ಇಷ್ಟೆಲ್ಲ ಸುಖ ಅನುಭವಿಸ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕಾರಣನೇ ಪದ್ದು ಅಕ್ಕ ಕಣ. ಪದ್ದು ಅಕ್ಕ, ಜಯಮ್ಮ ಅವರೆಲ್ಲ ಬರಲಿಲ್ಲ ಅಂದಿದ್ರೆ ಈ ಆಸ್ತಿ ಎಲ್ಲ ನಮ್ಗೆ ವಾಪಸ್ ಸಿಗ್ತಾ ಇರಲಿಲ್ಲ ಗೊತ್ತಾ? ನಾವು ಬೀದಿ ಬಿಕಾರಿಗಳಾಗ್ತಾ ಇದ್ವಿ. ಆದರೆ ಇಷ್ಟೆಲ್ಲನೂ ಸಹಾಯ ಮಾಡ್ಕೊಂಡು ನಮಗೋಸ್ಕರ ಅಂತ ಇಷ್ಟೆಲ್ಲ ಕಷ್ಟಪಡ್ತಾವ್ರೆ ಅಂತ ಹೇಳಿದ್ರೆ ನೋಡು, ಅರ್ಥ ಮಾಡ್ಕ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿದ್ದಂಗೆ ಅವ್ರು ನಮಗೆ ನಮ್ಮ ಆಸ್ತಿನ ವಾಪಸ್ ಕೊಡಿಸಿದ್ರು. ನೀನಿನ್ನೂ ಅವಾಗ ಹುಟ್ಟೇ ಇರಲಿಲ್ಲ. ಅವಾಗ ನಾವು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ವಿ ಗೊತ್ತಾ? ಆ ಬೀದಿಗೆ ಬಿದ್ದಿದ್ದಾಗ ಪದ್ದು ಅಕ್ಕ ಬಿಟ್ಟರೆ ಬೇರೆ ಯಾರು ಬಂದು ನಮ್ಗೆ ಹೆಲ್ಪ್ ಮಾಡಲಿಲ್ಲ. ಆ ಅಕ್ಕ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಿಟ್ಟು ಬಂದು ನಮಗೆ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಸಿಗಂಗೆ ಮಾಡ್ತು. ಅಂಥದ್ರಾಗ ಇವಾಗ ನಾವು ಆ ಹುಡುಗಿಗೆ ಮೋಸ ಮಾಡಿದ್ರೆ ಛೇ, ಆ ಪದ್ದು ಅಕ್ಕ ಏನು ಅನ್ಕೊಳ್ಳಲ್ಲ? ಆ ಮನೆ ಮಾನ ಮರ್ಯಾದೆ ನಮ್ದು ಏನಾಗಲ್ಲ. ನೋಡು ರಾಕೇಶ್, ನೀನು ಸಿಟಿನಾಗ ಚೆನ್ನಾಗಿ ಬೆಳೆದಿರಂಗೆ ಇರ್ಬೋದು, ಒಪ್ಕೊಂತೀನಿ. ಹಾಗಂತ ನೀನೆಲ್ಲನೂ ಈ ಥರ ಎಲ್ಲನೂ ಹಳ್ಳಿ ಹುಡುಗಿಯರಿಗೆ ಮೋಸ ಮಾಡ್ಬಿಟ್ಟು ಬಂದರೆ ಯಾರೂ ಸಹಿಸ್ಕೊಳ್ಳಲ್ಲ. ನೋಡು, ದಯವಿಟ್ಟು ಅರ್ಥ ಮಾಡ್ಕ. ನೀನು ಅವಳನ್ನ ಮದುವೆ ಮಾಡ್ಕೊಂಡ್ಲೇಬೇಕು ಅಷ್ಟೇನೆ, ಬೇರೆ ದಾರಿ ಅಂತೂ ಇಲ್ಲ. ನಿಮ್ಗೆ ಯಾರೋ ಯಾವತ್ತೋ ನಿಮಗೆ ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಅಂದರೆ ರೆಡಿ ಇಲ್ಲ ಅಷ್ಟೇನೆ. ನಾನು ಯಾಕಮ್ಮ ಅವಳನ್ನ ಮದುವೆ ಮಾಡ್ಕೊಳ್ಳಿ? ಅವಳು ಎಂತಳು ಅಂತ ನಿನಗೆ ಗೊತ್ತಿಲ್ಲ. ಅವಳೊಂದು ದೊಡ್ಡ 420, ಅವ್ರ ಅಕ್ಕನ್ನೇ ನೆಮ್ಮದಿಗಿರಕ್ಕೆ ಬಿಡಲ್ಲ ಗೊತ್ತಾ ಅವಳು? ಅಂತ 420 ಅಂತದ್ರಾಗ ನಾನು ಮದುವೆ ಮಾಡ್ಕೊಂಡು ಇಲ್ಲಿಗೆ ಏನಾದರೂ ಕರ್ಕೊಂಡು ಬಂದರೆ ಇಲ್ಲಿ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಮ್ಮನ್ನು ನಿಮ್ಮನ್ನು ಫ್ಯಾಮಿಲಿನ ಒಡೆದಾಕ್ಬಿಡ್ತಾಳೆ ಅಷ್ಟೇನೆ. ಅರ್ಥ ಮಾಡ್ಕೊಂತೀಯ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಪ್ಲೀಸ್ ಅರ್ಥ ಮಾಡ್ಕ. ಅವಳು ಒಳ್ಳೆಯವಳಲ್ಲ. ಒಳ್ಳೆಯವಳು ಕೆಟ್ಟವಳು ಅದು ನನಗೆ ಬೇಕಾಗಿಲ್ಲ. ನೀನು ಮಾಡ್ಕೊಂತೀಯ. ಪದ್ದು ಅಕ್ಕನ ಹತ್ರ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಅಷ್ಟೇನೆ. ಅಷ್ಟು ಬಿಟ್ಟರೆ ನಾನಂತೂ ಇನ್ನೇನು ಇದು ಮಾಡಲ್ಲ. ನೋಡು, ಹೇಳ್ದಷ್ಟು ಹೇಳಿದ್ದೀನಿ. ನಿನ್ನ ಇಷ್ಟ ಇದ್ರ ಮೇಲೆ. ನನ್ನ ಇಷ್ಟ ಅಂತಲೇ ಹೇಳ್ತಿರೋದು. ನನ್ನ ಇಷ್ಟಕ್ಕೆ ಬಿಡೋದಾದರೆ ನಾನಂತೂ ಅವಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಳ್ಳಲ್ಲ. ದಯವಿಟ್ಟು ಬಿಟ್ಬಿಟ್ರಮ್ಮ. ಅಂತ ವರಸ್ಟ್ ಹುಡುಗಿನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಎಣಿಕೊಂಡು ಕೊರಿಕೊಂಡು ಸಾಯ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗಂತೂ ನೆಮ್ಮದಿನೂ ಇಲ್ಲ, ಏನೂ ಇಲ್ಲ. ನಾನು ನೆಮ್ಮದಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಅವಳು ಸರಿ ಇಲ್ಲ. ಅವಳು ದೊಡ್ಡ 840 ಅವಳು. ಹುಚ್ಚು ಬಾಯ್ನ ಹೇಳ್ದಷ್ಟು ಮಾಡು ಅಷ್ಟೇನೆ.
ಪದ್ದು ಅಕ್ಕನ ಹತ್ರ ನಾನು ಮಾತಾಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಛೇ, ಇವ್ರಿಗೆಲ್ಲ ಹೆಂಗ್ ಪ್ರೂವ್ ಮಾಡಲಿ ಅವಳು 420 ಅಂತ ಹೇಳ್ಬಿಟ್ಟು? ಇವರೆಲ್ಲ ಯಾವಾಗ ನಂಬ್ತಾರೆ ಅವಳು 420 ಅಂತ, ಅವಳು ಕಿತ್ತೋದಳು ಅಂತ? ಛೇ, ಯಾರಿಗೆಲ್ಲಿ ಆ ಗೌರಿ ಅಕ್ಕಂಗೆ ಹೇಳಿದ್ರು ಕೇಳಲಿಲ್ಲ, ನಂಬಲಿಲ್ಲ. ಇನ್ನು ನಮ್ಮ ಅಮ್ಮನೂ ನಂಬಲಿಲ್ಲ. ಇನ್ನು ಅವಳು ಕೆಟ್ಟವಳು ಅಂತ ಯಾರು ನಂಬ್ತಾರೆ? ಯಾರನ್ನ ಹೇಳಿದ್ರೆ ನಂಬಿಸ್ಬೋದು? ಛೇ, ಏನು ಮಾಡೋಕ್ಕೂ ಆಯ್ತಾ ಇಲ್ವೇ ನನ್ನ ಕೈಲಿ? ಏನು ಮಾಡೋದು? ಅವಳಿಗೆ ಫೋನ್ ಮಾಡ್ಬಿಟ್ಟು ಬೈದ್ಬಿಡ್ಲಾ, ಏನಕ್ಕೆ ಬಂದಿದ್ದೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು? ಇರು, ಮಾಡ್ತೀನಿ. ಹಲೋ, ಹಾಯ್, ನನಗೆ ಗೊತ್ತಿತ್ತು ನೀನು ಫೋನ್ ಮಾಡ್ತೀಯಾ ಅಂತ. ಏಯ್ ಥು, ಮುಚ್ಚೆ ಬಾಯಿನ ನೀನು. ಹೇಯ್, ನಿನ್ನ ಯೋಗ್ಯತೆ ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನೇನೆ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಲವ್ ಗಿವ್ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೋರಿಸಿರೋದು. ಹಾ, ನಾಳೆ ನಿನ್ನ ಹತ್ರ ಏನಾದ್ರು ಕೆಟ್ಟದಾಗ ನಡ್ಕೊಂಡಿದ್ದೀನಾ? ಇಲ್ಲ ನೀನು ಟಚ್ ಮಾಡಿದ್ದೀನ ನಾನು? ಸುಮ್ಮನೆ ಯಾಕೆ ಈ ಥರ ಮಾಡ್ತಾ ಇದೆಯಾ ನೀನು? ನೋಡು, ನನಗೂ ನಿನಗೂ ಯಾವುದು ಸಂಬಂಧ ಇಲ್ಲ. ನಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ನೀನು ಈ ಥರ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಹೋಗಿದ್ಯಲ್ವಾ? ನೋಡು, ನಿನ್ನ ಪಾಡಿ ನೀನು ಇದ್ರೆ ಸರಿ, ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಂಡ್ರು ನಾನಂತೂ ನಿನ್ನ ಜೊತೆ ಸಂಸಾರನೂ ಮಾಡಲ್ಲ. ಅರ್ಥ ಮಾಡ್ಕೊಂಡು ಮದುವೆನ ಕ್ಯಾನ್ಸಲ್ ಮಾಡಿಸಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಂಥ ಬಜಾರಿನೇ ನೀನು. ನಿಮ್ಮ ಅಕ್ಕ ಚೆನ್ನಾಗಿದ್ರೇ ಸಹಿಸಲ್ಲ ನೀನು ಅಂತೋಳು. ನಿಮ್ಮ ಅಕ್ಕನ ಸಂಸಾರಕ್ಕೆ ಉಳಿ ಹಿಂಡಕ್ಕೆ ನೋಡಿದ್ಯಾ ಅಂತೋಳು ನೀನು. ಅಂಥದ್ರಲ್ಲಿ ನನ್ನನ್ನು ಮದುವೆ ಮಾಡ್ಕೊಂಡು ನಮ್ಮನೆಗೆ ಬಂದು ನಮ್ಮನೆಗಿರೋನೆಲ್ಲ ದೂರ ಮಾಡಬೇಕು ಅಂತ ಮಾಡಿದ್ಯಾ? ನೀನು ಇಷ್ಟಪಟ್ಟಿರೋದು ನನ್ನ ಆಸ್ತಿನ ಬಿಟ್ಟರೆ ಬೇರೆ ಏನನ್ನೂ ಅಲ್ಲ ಅಂತ ಹೇಳ್ಬಿಟ್ಟು ಅವತ್ತು ನಿನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಲ್ಲ, ಅವತ್ತೇ ನಾನೆಲ್ಲ ಅರ್ಥ ಮಾಡ್ಕೊಂಡೆ ನೀನು ಏನು ನೋಡಿ ಇಷ್ಟಪಡ್ತಾ ಇದೆಯಾ ಅಂತ. ದಯವಿಟ್ಟು ನನ್ನ ಸವಾಸಕ್ಕೆ ನೀನು ಬರಲೇ ಬೇಡ. ಅಯ್ಯೋ, ಈ ಥರ ಹೇಳಿದ್ರೆ ಹೆಂಗೆ ರಾಕೇಶ್? ಐ ಲವ್ ಯು ಸೋ ಮಚ್ ರಾಕೇಶ್. ನಾನೇನು ಮಾಡಿದ್ದೀನಿ? ನೀನು ಯಾಕೆ ನನ್ನ ಬಗ್ಗೆ ಈ ಥರ ಮಾತಾಡ್ತೀಯಾ? ನೀನು ಅಂದರೆ ನನಗೆ ಬಹಳ ಇಷ್ಟ. ಐ ಲವ್ ಯು, ಗೊತ್ತಾ? ನಮ್ಮ ಅಕ್ಕಂಗಿನ ನಾನೇ ಚೆನ್ನಾಗಿರ್ತೀನಿ. ನಿಮ್ಮ ಮನೆಗೆ ಬಂದಮೇಲೆ ನೋಡ್ತಾ ಇರು, ಎಂಥ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡೆ ನಾನು ಅಂತ ನೀವೇನೇ ಇದು ಮಾಡ್ತೀರಾ. ಈಗ ಅದೆಲ್ಲ ಯಾಕೆ ಬಿಡಿ, ನಮ್ಮ ಅಕ್ಕನ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬರಬೇಡಿ. ಅವಳಿಗೆ ಹೊಟ್ಟೆ ಊರಿ ನಾನು ಚೆನ್ನಾಗಿರೋದವಳಿಗೆ ಸ್ವಲ್ಪವೇ ಇಷ್ಟನೇ ಇಲ್ಲ ಅಂತ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ನೋಡಿ, ಅವಳ ಬಗ್ಗೆ ಬಿಟ್ಬಿಡಿ ನೀವು. ದಯವಿಟ್ಟು ನಮ್ಮಿಬ್ರದ್ದು ಮದುವೆ ಬಗ್ಗೆನೇ ಮಾತಾಡಿ. ಈಗ ಹೆಂಗಿದ್ರು ನಿಮ್ಮಮ್ಮ ಒಪ್ಪಿದ್ದಾರೆ, ನಮ್ಮಮ್ಮನ ಹತ್ರ ಮಾತಾಡ್ತಾರೆ, ನಮ್ಮಮ್ಮನೂ ಒಪ್ಕೋತಾರೆ. ಇಬ್ಬರು ಮದುವೆ ಮಾಡ್ಕೊಂಡು ಆರಾಮಾಗಿದ್ಬಿಡೋಣ, ಸರಿನಾ? ನಾನು ಬದುಕಿರೋ ತನಕ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ತಲೆ ಮೇಲೆ ತಲೆ ಹೋಗ್ಲಿ, ನಾನಂತೂ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಬಿಡು. ಈ ಜನ್ಮದಾಗ ಅದು ಸಾಧ್ಯ ಇಲ್ಲ. ನೀನು ಅಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ಅಂದರೆ ಇಟ್ಕೊ. ಅದೇನು ಮಾಡ್ತೀಯೋ ಮಾಡು, ನಾನು ನೋಡ್ಕೋತೀನಿ. ನಾನು ಇಷ್ಟಪಟ್ಟಿರೋ ಹುಡುಗಿ ನಾನೇ ಮದುವೆ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಬರ್ತೀನಿ. ನೀನು ಅದೇನು ಕಿತ್ತು ದಬ್ಬಾಕ ಅಂತೀಯೋ ದಬ್ಬಾಕ, ನಾನು ನೋಡೇ ಬಿಡ್ತೀನಿ. ಥು, ನಿನ್ನಂಥ ಪಿಸಾಚಿ ಆ ಮನೆಗೆ ಅದು ಹೆಂಗೆ ಉಡ್ದೆ? ಎಲ್ಲರೂ ಒಳ್ಳೆಯರು. ಆ ಆಂಟಿ ಒಳ್ಳೇದು, ನಿಮ್ಮ ಅಕ್ಕ ಒಳ್ಳೇದು, ಎಲ್ಲರೂ ಒಳ್ಳೆಯರು. ಆದರೆ ನೀನು ಅದು ಹೆಂಗೆ, ನೀನು ಪೀಡೆ ಇದ್ದಂಗೆ ಅದು ಹೆಂಗೆ ಉಟ್ಬಿಟ್ಟು ಆ ಮನೆಗೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡು, ಸುಮ್ಮನೆ ನನ್ನ ಬಗ್ಗೆ ಎಲ್ಲ ಮಾತಾಡ್ಬೇಡ. ನಾನು ಒಳ್ಳೆಯವಳೆ, ನಿನ್ನ ಕಣ್ಣಿಗೆ ಮಾತ್ರ ಕೆಟ್ಟವಳು ಅಷ್ಟೇನೆ. ಹಾಕ್ ಮುಚ್ಚೆ ಬಾಯಿನ. ಜಾಸ್ತಿ ಮಾತಾಡಕ್ಕೆ ನನ್ನ ಹತ್ರ ಬರಬೇಡ. ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮಾಡ್ತೀನಿ ಬಿಡು, ನಿನಗೆ ಸರಿಯಾಗಿ ಮಾಡ್ತೀನಿ. ಇಷ್ಟೊಂದು ಬಿಟ್ಟು ಕೂತವಳ ಇವಳು. ಥೂ, ಇವಳು ಮಕ್ಕಿಷ್ಟು ಬೆಂಕಿ ಅಕ್ಕ. ನಮ್ಮಮ್ಮಂಗೆ ತಲೆ ಕೆಡ್ಸೋಗೋಳೆ ಅನ್ನಿಸ್ತೈತೆ. ನಮ್ಮಮ್ಮ ತಲೆ ಕೆಟ್ಟ ಆಟ ಆಡ್ದಾಯ್ತು ಸುಮ್ಮನೆ. ಈಗ ಈ ಮದುವೆ ಹೆಂಗೆ ನಿಲ್ಲಿಸ್ಲಿ? ಯಾರು ಸಹಾಯ ಮಾಡ್ತಾರೆ ನನಗೆ? ನಮ್ಮಕ್ಕ, ಅವಳದೇ ಅಷ್ಟು ಪ್ರಾಬ್ಲಮ್ಮು, ನನಗಿನ್ನೆಲ್ಲ ಮಾಡ್ತಾಳೆ ಅವಳ ಸಹಾಯನ. ಮತ್ತು ಯಾರಿಗೆ ಹೇಳಿ? ನೋಡೋಣ ಇರು.